ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ರಸಮ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಚಳಿಲಂತೂ ಸ್ವಲ್ಪ ಖಾರವಾಗಿದ್ದರೆ ಇನ್ನೂ ಇಷ್ಟ ಆಗುತ್ತೆ. ಟೈಮ್ ಹೆಚ್ಚು ತಗೊಳ್ಳದೆ ಬೇಗ ಆಗೋವಂಥ ಅಡುಗೆ ಅಂದರೆ ರಸಮ್ ಅಲ್ವಾ. ಬನ್ನಿ ಇವತ್ತು ನಾನು ಬೇಳೆ ರಸಮ್ ಮಾಡ್ತಾಯಿದ್ದೀನಿ, ಅದು ಸ್ವಲ್ಪ ಸ್ಪೈಸಿಯಾಗಿ. ಈಗ ನೋಡಿ, ಕುಕ್ಕರಲ್ಲಿ ಅರ್ಧ ಕಪ್ ಬೇಳೆ ತೊಗೊಂಡಿದ್ದೀನಿ, ವಾಶ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. 3ರಿಂದ 4 ಚಿಕ್ಕ ಚಿಕ್ಕ ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, 2 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಅರಿಶಿಣದ ಪುಡಿ ಹಾಕ್ಕೊಂಡು 2 ಸಲ ಕೂಗಿಸ್ಕೊತೀನಿ. ನೀಟಾಗಿ ಬೇಯುತ್ತೆ ಬೇಳೆ. ಅದು ಬೇಯೋ ತನಕ ನಾವೊಂದು ಜೀರಿಗೆ ಮೆಣಸನ್ನು ಹುರ್ಕೊಂಡು ಬಿಡೋಣ. ಈಗ ನೋಡಿ, 1 ಸ್ಪೂನ್, ಸ್ವಲ್ಪ ದೊಡ್ಡ ಸ್ಪೂನಲ್ಲಿ ಜೀರಿಗೆ, ಅದರಲ್ಲಿ 3/4 ಸ್ಪೂನ್ ಮೆಣಸು. ಇದನ್ನು ತೊಗೊಂಡು ಸ್ವಲ್ಪ ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಳೋಣ. ನೋಡಿ ಆಗಿದೆ ಇದು. ಅಷ್ಟರಲ್ಲಿ ಬೇಳೆ ಬೆಂದಿದೆ, ಆರಕ್ಕಿಟ್ಟಿದ್ದೆ, ಅದು ಆರಿದೆ. ಇವಾಗ ತೆಗಿಯೋಣ. ವಾವ್, ಚೆನ್ನಾಗಿ ಬೆಂದಿದೆ. ಈಗ ಅದನ್ನ ಸ್ವಲ್ಪ ಮಸ್ಕೊಳ್ಳೋಣ. ಅದು ನೀರು ಜೊತೆಲೇ ಮಸ್ಕೊಂಡ್ರೆ ಪೂರ್ತಿ ಸ್ಮ್ಯಾಶ್ ಆಗಲ್ಲ, ಸ್ವಲ್ಪ ಸ್ವಲ್ಪ ಉಳಿಯುತ್ತೆ. ಹಾಗಿದ್ರೇ ಚೆಂದ ರಸಮ್ಗೆ. ಅದಕ್ಕೆ ನೋಡಿ, ನೀರು ಸಮೇತನೇ ನಾನು ಮಸ್ಕೋತಾ ಇದ್ದೀನಿ. ಇಷ್ಟಿದ್ರೆ ಸಾಕು. ಇವಾಗ ಒಗ್ಗರಣೆ ಹಾಕೋಣವಾ. ಬಾಣಲಿನಲ್ಲಿ 1 ಸ್ಪೂನ್ ಎಣ್ಣೆ, ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಮತ್ತು ಒಂದು 4 ಕರಿಬೇವಿನ ಸೊಪ್ಪು, ಮತ್ತು ಬೆಳ್ಳುಳ್ಳಿ ಜಜ್ಕೊಂಡಿರೋದು 1 ಗಡ್ಡೆ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು 2 ಒಣಮೆಣ್ಸಿನ್ಕಾಯಿ, ನಾನು ಕುಟ್ಟಿರೋ ಅಂಥ ಜೀರಿಗೆ ಮೆಣಸು ಪುಡಿ ಮಾಡಿಕೊಂಡು ಅಷ್ಟನ್ನು ಹಾಕ್ಕೋತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ. ತುಂಬ ರುಚಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ. ಇವಾಗ ನೋಡಿ, ಬೆಂದಿರೋವಂಥ ಬೇಳೆ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆ ಬೆಂದಿರೋ ಬೇಳೆಗೆ ಎಷ್ಟು ನೀರು ಹಾಕ್ಕೊಂಡಿದ್ದೀನೋ ಅಷ್ಟೇ ಅಳತೆಯಲ್ಲಿ ನೀರು ಹಾಕ್ಕೋತಿದ್ದೀನಿ. ಅಂದರೆ 2 ಗ್ಲಾಸ್ ಹಾಕ್ಕೊಂಡಿದ್ದೆ, ಮತ್ತು 2 ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಈಗ ಇಷ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಈಗ 1 ಸ್ಪೂನ್ ಹರಳುಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆ ಹುಳಿ. ನೋಡಿ, ಈಗ ಮಿಕ್ಸ್ ಮಾಡ್ಕೋತಿದ್ದೀನಿ. ಇಷ್ಟು ತೆಳು ಇದ್ದರೆ ಸಾಕು, ಜಾಸ್ತಿ ಬೇಡ, ಸಾಕಾಗುತ್ತೆ. ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಮುಚ್ತೀನಿ. 1-2 ನಿಮಿಷ ಅದು ಬೇಯಲಿ. ಎಲ್ಲ ಹೊಂದ್ಕೊಳ್ಳುತ್ತೆ, ಖಾರ, ಹುಳಿ, ಉಪ್ಪು ಎಲ್ಲ ಹೊಂದ್ಕೊಳ್ಳುತ್ತೆ. ನೋಡಿ, ಇವಾಗ ರೆಡಿ ಆಗ್ತಾ ಇದೆ. ಚೆನ್ನಾಗಿ ಬಂದಿದೆ ರಸಮ್ ಇವಾಗ. ಈಗ ನಾನು ಸ್ವಲ್ಪ ರುಚಿ ನೋಡ್ತೀನಿ ಹೇಗಿದೆ ಅಂತ ಹೇಳಿ. ಏನಾದರೂ ಈ ಟೈಮಲ್ಲಿ ನೀವು ನೋಡಿಕೊಂಡ್ರೆ ಅದಕ್ಕೆ ಉಪ್ಪು, ಹುಳಿ ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ಏಕೆಂದರೆ ಬೇಯೋಕ್ಕೆ ಟೈಮ್ ಇರುತ್ತೆ. ಈಗ ನೋಡಿ, ಕರೆಕ್ಟಾಗಿದೆ. ರಸಮ್ ರೆಡಿ ಆಗಿದೆ. ಬನ್ನಿ ಈಗ ಬೌಲ್ಗೆ ಹಾಕ್ಕೊಳ್ಳೋಣ. ವಾವ್, ತುಂಬ ಚೆನ್ನಾಗಾಗಿದೆ. ಟೇಸ್ಟು ಅಷ್ಟೇ ಇದಕ್ಕಿಂತ ಚೆನ್ನಾಗಿದೆ. ಚಳಿಗಾಲಕ್ಕೆ ಹೇಳಿ ಮಾಡಿಸ್ದಾಗಿದೆ. ಮತ್ತು ಮನೇಲಿ ಅರ್ಜೆಂಟಾಗಿ ನನಗೆ ಟೈಮ್ ಇಲ್ಲಪ್ಪ, ಏನಾದರೂ ಬೇಗ ಮಾಡಬೇಕು ಅಂದಾಗ ಇದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಗಿದೆ ಅಂತ ತಿಳಿಸಿ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.